ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸರ್, ನೀವು ಹೆಸರು ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಹೆಸರು ಇಲ್ವಾ? ಅವ್ರ ಜನಾಕ್ರೋಶ ಯಾತ್ರೆ, ನೀವು ಜನಾಕ್ರೋಶ ಯಾತ್ರೆ, ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ. ನೀವು ಬೇರೆ ಏನಾದರೂ ಒಂದು ಹೆಸರು ಇಟ್ಕೊಳ್ಳಿ, ಚೆನ್ನಾಗಿರಲ್ಲ ಪಾಪ. ಅವ್ರು ಮಾಡ್ತಿದಾರಂತೆ ಇವರು ಮಾಡಿದ್ರೆ ಚೆನ್ನಾಗಿ ಕಾಪಿ ಮಾಡ್ದಂಗೆ ಆಗುತ್ತೆ ಅಲ್ವಾ? ನಾನು ಏನು ಹೇಳ್ತೀನಿ ಗೊತ್ತಾರ, ಜನ ಈಗ 17ನೇ ತಾರೀಕು ಇವರೇನೋ ಫ್ರೀಡಮ್ ಪಾರ್ಕ್ನಲ್ಲಿ 11 ಗಂಟೆಗೇನೋ ಮಾಡ್ತಾ ಇದ್ದಾರಂತೆ. ಮೋಸ್ಟ್ಲಿ 17ನೇ ತಾರೀಕು ಬಿಜೆಪಿ ಅವರು ಹುಬ್ಳಿಯಲ್ಲಿ ಇರ್ತಾರೇನೋ ಅಂತ ನನಗನ್ನಿಸ್ತಾ ಇದೆ. ಸೊ ಜನ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಪ್ರತಿಭಟನೆಗೆ ಅಂತ ಬಂದ್ರೆ ಸುಮ್ನೆ ಬಿಡಬಾರ್ದು, ಅವ್ರನ್ನ ಸುಮ್ನೆ ಬಿಡಬಾರ್ದು, ನಿಲ್ಲಿಸಿ ಕೇಳಬೇಕು. ನೀವು ನಿಮ್ಮ ಸರ್ಕಾರ ಏನೇನ್ ಮಾಡಿದೆ ಅದಕ್ಕೆ ನೀವು ಉತ್ತರ ಕೊಡಿ, ಈ ಸರ್ಕಾರ ಏನೇನ್ ಮಾಡಿದೆ ಅದಕ್ಕೆ ನೀವು ಉತ್ತರ ಕೊಡಿ ಅಂತ ಕೇಳಬೇಕು ಜನ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೋಗಿ ನೀವು ಅವ್ರ ಜೊತೆ ಸೇರ್ಕೊಂಡು ಕಾಂಗ್ರೆಸ್ಗೆ ಜೈ, ಬಿಜೆಪಿಗೆ ಜೈ, ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ಗೆ ಜೈ, ಮೋದಿ ಅವ್ರಿಗೆ ಜೈ, ವಿಜೇಂದ್ರಗೆ ಜೈ ಅನ್ನೋದಲ್ಲ. ನೀವ್ ಹೇಳಿ ಸ್ವಾಮಿ, ಫಸ್ಟ್ ನೀವು ನಿಮ್ಮವ್ರಿಗೆ ಬುದ್ಧಿ ಹೇಳಿ ಫಸ್ಟ್. ಇಲ್ಲಿ ನೀವು ಜನಾಕ್ರೋಶ ಯಾತ್ರೆ ಅಂತ ನಾಟಕ ಮಾಡ್ತಾ ಇದ್ದೀರಲ್ಲ, ನೀವು ಮೋದಿ ಅವ್ರಿಗೆ ಹೇಳಿ, ಕೇಂದ್ರ ಸರ್ಕಾರಕ್ಕೆ ಹೇಳಿ. ನಿಮ್ಗೆ ಅವ್ರಿಗೆ ಹೇಳಕ್ ಆಗಿಲ್ಲ ಅಂದ್ರೆ ಇವ್ರಿಗೆ ಹೇಳಕ್ ಆಗಲ್ಲ ಅಂತ. ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರ ಪ್ರೆಸ್ ಮೀಟ್ ನಾವು ವಿಧಿ ಇಲ್ಲದೆ ಏರಿಸ್ತಾ ಇದೀವಿ, ಇವ್ರಿಗೆ ವಿಧಿ ಇಲ್ವಂತೆ, ಅದಕ್ಕೆ ಇವ್ರು ಏರಿಸ್ತಾರಂತೆ. ಅವರು ಅದೇ ರೀಸನ್ ಕೊಟ್ಟು ಅವ್ರಿಗೂ ಅಷ್ಟೇ, ನಮಗೂ ವಿಧಿ ಇಲ್ಲಪ್ಪ, ನಾವು ಏರಿಸ್ತಾ ಇದೀವಿ, ಇಳಿಸ್ತಾ ಇದೀವಿ ಅಂತ ಅವರು ಹಂಗೆ ಅಂತಾರೆ.